ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಮ್ಮ ಕೋಚ್ ರಣಧೀರ್ ಶರಾವತ್ ಅವರು ಫುಲ್ ರಿಮೈಂಡ್ ತಗೊಂಡ್ರಿ ಎಲ್ಲ ಆಟಗಾರರಿಗೆ ಅಂತ ಹೇಳಬೇಕು. ಫುಲ್ ಅಂದರೆ ಕ್ಲಾಸ್ ಕೂಡ ಆಡಲೇಬೇಕು, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಗೆಲ್ಲಿಸಲೇಬೇಕು, ನಾವು ಟಾಪ್ ಸಿಕ್ಸ್ಗೆ ಹೋಗಲೇಬೇಕು ಅಂತ ರಿಮೈಂಡ್ ತಗೊಂಡ್ರು ಅಂತ ಹೇಳಬೇಕು. ಮತ್ತು ನಮ್ಮ ಬೆಂಕಿ ಮೇಲೆ ಭರತ್ಗೆ ಮೇಯ್ನಾಗಿ ಅಂತ ಹೇಳ್ತೀನಿ. ಚೆನ್ನಾಗಿ ಕೂಡ ಆಡಿದ್ರು ಭರತ್ ಕೂಡ ಅಂತ ಹೇಳ್ತೀನಿ. ಯಾವ ರೀತಿ ಆಟ ಆಡಿದ್ರು ಭರತ್ ಕೂಡ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಬೆಂಗಳೂರು ಬುಲ್ಸ್ ಲಾಸ್ಟ್ ಮ್ಯಾಚ್ ತಮಿಳ್ ತಲವಾಸ್ ವಿರುದ್ಧ 17 ಅಂತರಿಂದ ಸೋತರು ಅಂತ ಹೇಳಬೇಕು. ಅವ್ರ ಲಾಸ್ಟ್ ಮ್ಯಾಚ್ ತೆಲುಗು ಡೆನ್ಸ್ ವಿರುದ್ಧ ಚೆನ್ನಾಗಿ ಆಡಿ ಗೆದ್ರು 16 ಅಂತರಿಂದ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಅದಕ್ಕೆ ಮೇನ್ ಕಾರಣ ನಮ್ಮ ಸುರ್ಜಿತ್ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ತಮಿಳ್ ತಲವಾಸ್ ವಿರುದ್ಧ ಸುರ್ಜಿತ್ ಅಷ್ಟೊಂದು ಚೆನ್ನಾಗಿ ಆಟ ಆಡಲಿಲ್ಲ, ಟ್ಯಾಕಲೇ ಮಾಡಲಿ ಅಂತ ಹೇಳಬೇಕು. ಸುರ್ಜಿತ್ ಅವರು ಎಲ್ಲ ಫೇಲ್ ಆಯಿತು ಅಂತ ಹೇಳಬೇಕು. ಮತ್ತೆ ನಮ್ಮ ಡಿಫೆಂಡಿಂಗ್ ಅವತ್ತು ಆಡಲಿಲ್ಲ ಅಂತ ಹೇಳಬೇಕು. ರೈಡಿಂಗಲ್ಲಿ ಚೆನ್ನಾಗಿ ಆಡಿದ್ದು ಅಂದರೆ ಅವತ್ತು ಅಕ್ಷಿತ್ ಅಂತ ಹೇಳಬೇಕು. ಯಂಗ್ಸ್ಟರ್ ಸೂಪರ್ ಟೆನ್ನ ಮಾಡಿಕೊಂಡ್ರು ಅಕ್ಷಿತ್ ಅಂತ ಹೇಳಬೇಕು. ಗ್ಯಾರಂಟಿ ಅವರಿಗೆ ಜೈಪುರದಲ್ಲೂ ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಬೇರೆ ತಂಡದ ವಿರುದ್ಧ ಆಡ್ದಂಗೆಲ್ಲ ಜೈಪುರ ತಂಡದ ವಿರುದ್ಧ ಅಂತ ಹೇಳ್ತೀನಿ. ಈಗ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಡಿಫೆಂಡಿಂಗು ಚೆನ್ನಾಗಿದೆ, ರೈಡಿಂಗು ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಮ್ಮ ಬೆಂಗಳೂರು ಬುಲ್ಸ್ ಅವ್ರ ವಿರುದ್ಧ ಗೆಲ್ಲಬೇಕು ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಆಟ ಆಡಲೇಬೇಕು ಅಂತ ಹೇಳ್ತೀನಿ. ಆ ಕಾರಣದಿಂದ ನಮ್ಮ ಕೋಚ್ ಫುಲ್ ತರಾಟೆ ತಗೊಂಡ್ರು ಅಂತ ಹೇಳ್ತೀನಿ. ಗುರು ಭರತ್ ಕೂಡ ಯಾವ ರೀತಿ ಆಟ ಆಡ್ರಪ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಭರತ್ ಕೂಡ ಅವರು 15 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ತೀನಿ. ಮತ್ತು ಅಕ್ಷಿತ್ ಅವರು 8 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ತೀನಿ. ಸುಶೀಲ್ ಅವರು 9 ರೈಟ್ ಪಾಯಿಂಟ್, ವಿಕಾಸ್ ಕೊಂಡು 4 ರೈಟ್ ಪಾಯಿಂಟ್ ತಗೊಂಡ್ರು ಗುರು. ಇನ್ನು ಅದೇ ಬಿಡ್ತು ಅಂತಾರೆ ಸಚಿನ್ ಅವರು 4 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ತೀನಿ. ಡಿಫೆಂಡಿಂಗಲ್ಲಿ ಮಿಂಚಿದ ಏಕೈಕ ಒಬ್ಬನೇ ಆಟಗಾರ ಅಂದರೆ ನಮ್ಮ ಸುರ್ಜಿತ್ ಅಂತ ಹೇಳಬೇಕು. 5 ಟ್ಯಾಕಲ್ ಪಾಯಿಂಟ್ ತಗೊಂಡು ಮತ್ತೆ ಒಂದು ರೈಟ್ ಪಾಯಿಂಟ್ ಕೂಡ ಇತ್ತು ಅಂತ ಹೇಳ್ತೀನಿ. ಅದು ಕೂಡ ಬೋನಸ್ ಪಾಯಿಂಟ್ ಇತ್ತು ನಮ್ಮ ಸುರ್ಜಿತ್ ಖಾತೆಯಲ್ಲಿ ಅಂತ ಹೇಳ್ತೀನಿ. ಗುರು ಇವತ್ತು ಯಾರ ಆಟ ನಿಮಗೆ ಇಷ್ಟ ಆಯ್ತು ಅಂತ ಕನ್ಸ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಅಂದರೆ ಭಾನುವಾರ 7:30ಕ್ಕೆ ಮೊದಲನೇ ಪಂದ್ಯ ಅಂತ ಹೇಳಬೇಕು. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ನಮ್ಮದು ಭಾನುವಾರ ಅಂತ ಹೇಳ್ತೀನಿ. ಈ ಸೀಸನಲ್ಲಿ ಆಲ್ರೆಡಿ ಒಂದು ಪಂದ್ಯ ಗೆದ್ದಿದ್ವಿ ಜೈಪುರ್ ವಿರುದ್ಧ. ಇನ್ನೊಂದು ಮ್ಯಾಚ್ ಗೆಲ್ಲಬೇಕು ಅಂತ ಬಯಸೋಣ ಗುರು. ನೀವೇ ಕನ್ಸ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್, ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.